ಹಾಯ್ ಫ್ರೆಂಡ್ಸ್, ನಿಮಗಿದು ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಒಂದೇ ಕಂಪನಿಯ ಎರಡು ಇಂಟ್ರೆಸ್ಟಿಂಗ್ ಬ್ರ್ಯಾಂಡ್ಗಳ ಬಗ್ಗೆ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂಬರ್ 1, ನಾವು ದಿನಾಲು ಬಳಸುವ ಡಿಟರ್ಜೆಂಟ್ ಪುಡಿಗಳಾದ ವೀಲ್, ರಿನ್, ಸರ್ಫ್ ಎಕ್ಸೆಲ್ಗಳು ಯಾವ ಕಂಪನಿಯು ಎಂದು ನಿಮಗೆ ಗೊತ್ತಾ? ಅಸಲಿಗೆ 3 ಒಂದೇ ಕಂಪನಿಯದು. ಅದು ಹಿಂದೂಸ್ತಾನ್ ಯೂನಿಲಿವರ್ದು. ಅವುಗಳ ಬೆಲೆಗಳ ಮೇಲೆ ಅವುಗಳ ಗುಣಗಳನ್ನು ಹೊಂದಿರುತ್ತದೆ ಮತ್ತು ಇದು ಮಾರ್ಕೆಟಿಂಗ್ ಮಾಡುವ ವಿಧಾನ. ವೀಲ್ ಪುಡಿ ಬಡವರು ಖರೀದಿಸುತ್ತಾರೆ. ರಿನ್ ಮಧ್ಯಮದ ಬೆಲೆಯಲ್ಲಿ ಮಧ್ಯಮದ ವರ್ಗದ ಜನರು ಖರೀದಿಸುತ್ತಾರೆ ಮತ್ತು ಸರ್ಫ್ ಎಕ್ಸೆಲ್ ಶ್ರೀಮಂತ ವ್ಯಕ್ತಿಗಳು ಖರೀದಿಸುತ್ತಾರೆ. ಜನರು ಯಾವುದೇ ಪುಡಿ ಯೂಸ್ ಮಾಡಿದರೂ ಲಾಭ ಮಾತ್ರ ಕಂಪನಿಗೆ. ನಂಬರ್ 2, ಈಗಿನ ಕಾಲದ ಮಕ್ಕಳು ಅತಿ ಹೆಚ್ಚು ಉಪಯೋಗಿಸುವುದು ಸೀಸ್ ಪೆನ್ಸಿಲ್. ಸೀಸ್ ಪೆನ್ಸಿಲ್ಗಳಲ್ಲಿ ಹಲವಾರು ಬ್ರ್ಯಾಂಡ್ಗಳು ಕೂಡ ಇವೆ. ಮಕ್ಕಳು ಹೆಚ್ಚಾಗಿ ಬಳಸುವ ಸೀಸ್ ಪೆನ್ಸಿಲ್ಗಳಲ್ಲಿ ಅಪ್ಸರಾ ಮತ್ತು ನಟರಾಜ್ ಅತಿ ಹೆಚ್ಚು. ಅಸಲಿಗೆ ಈ 2 ಪೆನ್ಸಿಲ್ಗಳು ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯದು. ನಟರಾಜ್ ಚಿಕ್ಕ ಮಕ್ಕಳು ಬರೆಯಲು ಉಪಯೋಗಿಸಿದರೆ ಅಪ್ಸರಾ ದೊಡ್ಡವರು ಡ್ರಾಯಿಂಗ್ ತೆಗೆಯಲು ಬಳಸುತ್ತಾರೆ. ನಂಬರ್ 3, ಸಾಮಾನ್ಯವಾಗಿ ಬೆಳಗ್ಗೆ ಚಹಾ ಜೊತೆಗೆ ತಿನ್ನಲು ಬಿಸ್ಕೆಟ್ಗಳನ್ನು ಬಳಸುತ್ತಾರೆ. ಅದರಲ್ಲಿ ಗುಡ್ಡೆ ಮತ್ತು ಮಾರಿಗೋಲ್ಡ್ ಬಿಸ್ಕೆಟ್ಗಳು ಹೆಚ್ಚಾಗಿ ಬಳಸುತ್ತಾರೆ. ಗುಡ್ಡೆ ಮತ್ತು ಮಾರಿಗೋಲ್ಡ್ ಬಿಸ್ಕೆಟ್ಗಳು ಬ್ರಿಟಾನಿಯಾ ಕಂಪನಿಯದು. ಮಾರಿಗೋಲ್ಡ್ ಶುಗರ್ಲೆಸ್ ಆದರೆ ಗುಡ್ಡೆ ವಿತ್ ಶುಗರ್ ಆಗಿರುತ್ತದೆ. ನಂಬರ್ 4, ಈ ಚಿಹ್ನೆಯನ್ನು ನೀವು ಎಲ್ಲ ಪ್ಯಾಕೆಟ್ಗಳ ಮೇಲೆ ನೋಡಬಹುದು. ಅಸಲಿಗೆ ಈ ಚಿಹ್ನೆಗಳು ಏಕೆ ಇರುತ್ತವೆ ಎಂದು ಗೊತ್ತಾ? ಏಕೆಂದರೆ ಇದು 100% ವೆಜ್ ಎಂದು ತಿಳಿಸಲು ಇರುತ್ತದೆ. ಹಸಿರು ಬಣ್ಣದ ಚಿಹ್ನೆ ವೆಜ್ ಎಂದು ಅರ್ಥ ನೀಡುತ್ತದೆ. ಅದರಲ್ಲಿ ಕೆಂಪು ಬಣ್ಣದ ಚಿಹ್ನೆ ಅದು ನಾನ್ ವೆಜ್ ಎಂದು ಅರ್ಥ ನೀಡುತ್ತದೆ. ನಂಬರ್ 5, ನಮ್ಮ ಭಾರತದಲ್ಲಿ ಒಂದು ದಿನಕ್ಕೆ ಹೆಚ್ಚು ಸೇಲ್ ಆಗುವ ಬಿಸ್ಕೆಟ್ಗಳಲ್ಲಿ ಪಾರ್ಲೆಜಿ ಕೂಡ ಒಂದು. ನಿಮಗೆ ಗೊತ್ತಾ? ಪಾರ್ಲೆಜಿಯ ಪ್ಯಾಕೆಟ್ಗಳ ಮೇಲೆ ಇರುವ ಈ ಹುಡುಗಿ ಯಾರು ಗೊತ್ತಾ? ಅವರು ನಿಮ್ಮೆಲ್ಲರ ನೆಚ್ಚಿನ ಸುಧಾ ಮೂರ್ತಿಯವರು. ಅವರು ಚಿಕ್ಕ ವಯಸ್ಸಿನಲ್ಲಿ ತೆಗೆದ ಫೋಟೋ ಇದಾಗಿದೆ. ಈ ಎಲ್ಲ ವಿಷಯಗಳು ನಿಮಗೆ ಮೊದಲ ಬಾರಿಗೆ ತಿಳಿದಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ತರಹದ ಹೊಸ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.